ಇನ್ನು ಸಂಸತ್ ಭದ್ರತಾ ವೈಫಲ್ಯದ ಹಿನ್ನೆಲೆ ನಿನ್ನೆ ಅಲ್ಲಿದ್ದಂತಹ 8 ಭದ್ರತಾ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. 8 ಮಂದಿಯನ್ನ ಅಮಾನತುಗೊಳಿಸಿ ಲೋಕಸಭಾ ಕಾರ್ಯದರ್ಶಿ ಆದೇಶ. ದಾಳಿಕೋರರು ಕಲಾಪಕ್ಕೆ ನುಗ್ಗಿದ ವೇಳೆ ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿಯನ್ನ ಈಗ ಅಮಾನತುಗೊಳಿಸಲಾಗಿದೆ. 8 ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ಆದೇಶ. ಜೊತೆಗೆ ಸಂಸತ್ ಭವನದ ಸುತ್ತ ಭಾರೀ ಪೊಲೀಸ್ ಬಿಗಿ ಭದ್ರತೆ. ಸಂಸತ್ ಆವರಣ ಪ್ರವೇಶಿಸುವ ಎಲ್ಲ ವಾಹನಗಳ ಚೆಕಿಂಗ್, ವಾಹನದ ದಾಖಲೆಯನ್ನ ಇನ್ನಷ್ಟು ಪರಿಶೀಲಿಸ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿ. ನಿನ್ನೆ ಬಹಳ ದೊಡ್ಡ ಪ್ರಮಾದ ಆಗೋಯ್ತು. ಘಟನೆಗೆ ಭದ್ರತಾ ವೈಫಲ್ಯವೇ ಕಾರಣ ಅಂತ ಈಗ 8 ಮಂದಿ ಭದ್ರತಾ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಜೊತೆಗೆ ಭದ್ರತೆಯನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಅತಿ ಹೆಚ್ಚಿನ ಸೆಕ್ಯೂರಿಟಿ ಇರುತ್ತೆ ಸಂಸತ್ ಭವನಕ್ಕೆ. ಹಾಗಿದ್ದು ಕೂಡ ಈ ರೀತಿ ಸಂಸತ್ಗೆ ನುಗ್ಗಿ ಪಾಸ್ ಪಡೆದು ವೀಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದಂತಹ ಇಬ್ರು ಸ್ಮೋಕ್ ಬಾಂಬ್ ಸ್ಫೋಟಿಸಿ ಆತಂಕ ಸೃಷ್ಟಿಸಿದ್ರು. ಹೊರಗಡೆ ಇಬ್ರು ಸ್ಮೋಕ್ ಬಾಂಬ್ ಸಿಡಿಸಿ ಪ್ರತಿಭಟನೆ ನಡೆಸಿದ್ರು. ಅವರೆಲ್ಲರ ಬಂಧನ ಆಗಿದೆ ನಿಜ, ಆದ್ರೆ ಈ ಘಟನೆ ನಡೆದಂತೆ ತಡಿಬೇಕಿತ್ತು. ಭದ್ರತಾ ವೈಫಲ್ಯ ಇಲ್ಲಿ ಕಾಣ್ತಾ ಇದೆ ಎನ್ನುವಂತಹ ಹಿನ್ನೆಲೆಯಲ್ಲಿ 8 ಮಂದಿ ಭದ್ರತಾ ಸಿಬ್ಬಂದಿಯನ್ನ ನಿನ್ನೆ ಕರ್ತವ್ಯದಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಜೊತೆಗೆ ಸಂಸತ್ ಭದ್ರತಾ ವೈಫಲ್ಯದ ಬೆನ್ನಲ್ಲೇ ಸೆಕ್ಯೂರಿಟಿ ಇನ್ನಷ್ಟು ಟೈಟ್ ಆಗಿದೆ. ಸಂಸತ್ನ ಭದ್ರತಾ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ವೀಕ್ಷಕರ ಗ್ಯಾಲರಿ ಭದ್ರತೆಯನ್ನು ಕೂಡ ಸಿಬ್ಬಂದಿ ಹೆಚ್ಚಿಸಿದ್ದಾರೆ. ಜೊತೆಗೆ ವೀಕ್ಷಕರ ಗ್ಯಾಲರಿಗೆ ಗಾಜಿನ ತಡೆಗೋಡೆಯನ್ನ ನಿರ್ಮಿಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಕಲಾಪ ನಡೀತಾ ಇದ್ದಂತಹ ಜಾಗಕ್ಕೂ ವೀಕ್ಷಕರ ಗ್ಯಾಲರಿಗೂ ಸುಮಾರು 15 ಅಡಿ ಅಂತರ ಇದೆ. ಅಲ್ಲಿಂದ ಆರಾಮಾಗಿ ಜಿಗಿದು ಅಲ್ಲಿದ್ದ ಸಂಸದರನ್ನೇ ಕಂಗಾಲ್ಗೊಳಿಸಿದ್ರು ಈ ದಾಳಿಕೋರರು. ಹಾಗಾಗಿ ವೀಕ್ಷಕರ ಗ್ಯಾಲರಿಯಿಂದ ಕೆಳಕ್ಕೆ ಜಿಗಿಯದಂತೆ ಬಂದೋಬಸ್ತ್ ಮಾಡುವಂತಹ ಹಿನ್ನೆಲೆಯಲ್ಲಿ ತಡೆಗೋಡೆಯನ್ನ ಅಲ್ಲಿ ನಿರ್ಮಿಸುವಂತಹ ನಿರ್ಧಾರ. ಗಾಜಿನ ತಡೆಗೋಡೆ. ಅಲ್ಲಿ ಜನ ಬರೋದೇ ಸಂಸತ್ ಕಲಾಪವನ್ನು ವೀಕ್ಷಿಸೋದಕ್ಕೆ. ಹಾಗಾಗಿ ಸಂಪೂರ್ಣವಾಗಿ ಅವರನ್ನ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಕೊಡಲೇಬೇಕಾಗತ್ತೆ. ಆದ್ರೆ ಯಾವ ರೀತಿಯಲ್ಲಿ ಈ ರೀತಿಯ ಮನಸ್ಥಿತಿ ಇರುವಂತಹ ಜನ ಬಂದು ದಾಳಿಯನ್ನ ನಡೆಸುವಂತಹದಕ್ಕೆ ಮುಂದಾದ್ರೆ ಅದನ್ನ ತಡೆಯೋದು ಹೇಗೆ? ಆ ಹಿನ್ನೆಲೆಯಲ್ಲಿ ವೀಕ್ಷಕರ ಗ್ಯಾಲರಿಯಿಂದ ಕೆಳಕ್ಕೆ ಜಿಗಿಯದಂತೆ ಬಂದೋಬಸ್ತ್ ಮಾಡೋದಕ್ಕೆ ಈಗ ವ್ಯವಸ್ಥೆಯಾಗ್ತಾ ಇದ್ದು ಸಂಸತ್ ಭವನಕ್ಕೆ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಲೋಕಸಭಾ ಸ್ಪೀಕರ್. ಟೈಟ್ ಸೆಕ್ಯೂರಿಟಿ. ವೀಕ್ಷಕರ ಗ್ಯಾಲರಿಯಿಂದ ಕೆಳಗೆ ಜಿಗಿಯದಂತೆ ಗಾಜಿನ ತಡೆಗೋಡೆಯನ್ನು ನಿರ್ಮಿಸೋದಕ್ಕೆ ಈಗ ನಿರ್ಧಾರ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವೀಕ್ಷಕರ ಗ್ಯಾಲರಿ ಎಲ್ಲಿದೆ, ಕೆಳಗೆ ಸಂಸತ್ ಸದಸ್ಯರು ಕೂರುವಂತಹ ಜಾಗ, ಅದರ ಅಂತರ ಗಮನಿಸ್ತಾ ಇದ್ದೀವಿ. ಸಂಸದರು ಕೂರುವ ಕುರ್ಚಿಗೂ ವೀಕ್ಷಕರ ಗ್ಯಾಲರಿಗೂ 15 ಅಡಿ ಅಂತರ ಇದೆ. ಇವತ್ತು ನಿನ್ನೆಯಾದ ಘಟನೆಯ ಬೆನ್ನಲ್ಲೇ ಸೆಕ್ಯೂರಿಟಿಯನ್ನ ಟೈಟ್ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಭದ್ರತಾ ವೈಫಲ್ಯದಿಂದಲೇ ನಿನ್ನೆ ಆದಂತದ್ದು ಆ ದಾಳಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗಾಗಿ ಅದಕ್ಕೆ ಈಗ ಅದನ್ನ ಮುಂದೆ ಆಗದಂತೆ ತಡೆಯುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಹಾಗಾಗಿ ಯಾವ ರೀತಿಯ ಮುಚ್ಚಳ ಮಾಡಲಾಗ್ತದೆ, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀನಿ. ಈಗ ಕಲಾಪದಲ್ಲಿ 3 ಡಿಮ್ಯಾಂಡ್ ಅನ್ನ ಇಟ್ಟಿವೆ ವಿಪಕ್ಷಗಳು. ಮೊದಲನೇ ಡಿಮ್ಯಾಂಡ್, ಸದನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡಬೇಕು. ಎರಡನೇ ಡಿಮ್ಯಾಂಡ್, ಭದ್ರತಾ ವೈಫಲ್ಯದ ಬಗ್ಗೆ ಸಂಸತ್ನಲ್ಲಿ ಚರ್ಚೆಯಾಗಬೇಕು. ಇನ್ನು ಮೂರನೇ ಡಿಮ್ಯಾಂಡ್, ಪಾಸ್ ಕೊಟ್ಟಂತಹ ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕು. ಈ 3 ಪ್ರಮುಖ ಡಿಮ್ಯಾಂಡ್ ಅನ್ನ ಇಡ್ತಾ ಇವೆ ವಿಪಕ್ಷಗಳು. ಭದ್ರತಾ ವೈಫಲ್ಯದ ಬಗ್ಗೆ ಲೋಕಸಭೆಯಲ್ಲಿ ವಿಪಕ್ಷಗಳಿಂದ ಒಂದು ಕಡೆ ಪ್ರತಿಭಟನೆ, ಗದ್ದಲ ಹೆಚ್ಚಾದ ಮೇಲೆ ಉಭಯ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ಈ ನಡುವೆ 3 ಪ್ರಮುಖ ಡಿಮ್ಯಾಂಡ್ ಅನ್ನ ಇಡ್ತಾ ಇವೆ ವಿಪಕ್ಷಗಳು. ಮೊದಲನೇದಾಗಿ ಸದನದಲ್ಲಿ ಅಮಿತ್ ಶಾ ಉತ್ತರ ಕೊಡಬೇಕು. ಎರಡನೇದಾಗಿ ಭದ್ರತಾ ವೈಫಲ್ಯದ ಬಗ್ಗೆ ಸಂಸತ್ನಲ್ಲಿ ಚರ್ಚೆಯಾಗಬೇಕು. ಮೂರನೇದಾಗಿ ಪಾಸ್ ಕೊಟ್ಟ ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕು ಅನ್ನೋದು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ಪ್ರಶಾಂತ್ ನಾತು ಸಂಪರ್ಕಕ್ಕೆ ಸಿಗ್ತಾರೆ, ನಂತರ ಮಾಹಿತಿಯನ್ನು ನೀಡ್ತಾರೆ. ಒಟ್ಟಾರೆ 3 ಡಿಮ್ಯಾಂಡ್ಗಳನ್ನ ಇಟ್ಟು ವಿಪಕ್ಷಗಳು ಭಾರಿ ಪ್ರತಿಭಟನೆಗೆ ಮುಂದಾದವು. ಭದ್ರತಾ ವೈಫಲ್ಯದ ಬಗ್ಗೆ ಲೋಕಸಭೆಯಲ್ಲಿ ವಿಪಕ್ಷಗಳು ಭಾರಿ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸಿವೆ. ಪ್ರತಾಪ್ ಸಿಂಹ ರಾಜೀನಾಮೆಗೆ ಒತ್ತಾಯಿಸ್ತಾ ಇವೆ.
ಭದ್ರತಾ ವೈಫಲ್ಯದ ಬಗ್ಗೆ ಸಂಸತ್ನಲ್ಲಿ ಚರ್ಚೆಯಾಗಬೇಕು ಅಂತ ಆಗ್ರಹಿಸ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಮೊದಲನೇ ಡಿಮಾಂಡ್ ಅವರದಿರೋದೇ ಸದನದಲ್ಲಿ ಅಮಿತ್ ಶಾ ಉತ್ತರವನ್ನ ಕೊಡಬೇಕು ಅನ್ನೋದು. ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಕಡೆ ಭದ್ರತಾ ವೈಫಲ್ಯ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯ ದೃಷ್ಟಿಯಿಂದ ಕ್ರಮಗಳಾಗ್ತಾ ಇದ್ರೆ, ಮತ್ತೊಂದೆಡೆ ಸಹಜವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ. ವಿಪಕ್ಷಗಳು ಈಗ ಬಾರಿ ಪ್ರತಿಭಟನೆ ನಡೆಸ್ತಾ ಇವೆ, ಡಿಮ್ಯಾಂಡ್ ಇಟ್ಟಿವೆ. ಅವರ ಡಿಮ್ಯಾಂಡ್ ಈಗ ಪೂರೈಕೆಯಾಗತ್ತಾ ಅನ್ನೋದು? ನೋಡಿ, ಒಂದು ಈಗಾಗಲೇ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿಸಲಾಗಿದೆ ಕೇಂದ್ರದ ಕಡೆಯಿಂದ. ಗೃಹ ಸಚಿವ ಅಮಿತ್ ಶಾ ಅವರಿಂದ ಸ್ಟೇಟ್ಮೆಂಟ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಒಂದು ಡಿಮಾಂಡ್ ಅನ್ನ ವಿಪಕ್ಷಗಳು ಇಡ್ತಾ ಇವೆ. ಯಾಕಂದ್ರೆ ಗೃಹ ಇಲಾಖೆ CRPF ಗೃಹ ಇಲಾಖೆ ಅಡಿಯಲ್ಲಿ ಬರುತ್ತೆ. ಆ ಕಾರಣದಿಂದ ಹೇಗ್ ಭದ್ರತಾ ವೈಫಲ್ಯ ಆಯ್ತು ಅಂತಕ್ಕಂಥದ್ರ ಬಗ್ಗೆ ಗೃಹ ಇಲಾಖೆ ಒಂದು ಸ್ಪಷ್ಟೀಕರಣವನ್ನ ಕೊಡಬೇಕು ಅಂತಕ್ಕಂಥದ್ದು. ಎರಡು, ಯಾರು ಪಾಸ್ ಕೊಟ್ರೋ ಸಂಸದ ಪ್ರತಾಪ್ ಸಿಂಹ ಅವರನ್ನ ಸಸ್ಪೆಂಡ್ ಮಾಡಿ. ವಿಪಕ್ಷಗಳ ಬೇಡಿಕೆ ಇರತಕ್ಕಂಥದ್ದು ಮೌವಾ ಮೊಯ್ತ್ರಾ ಈ ಒಂದು ಪಾಸ್ವರ್ಡ್ ಅನ್ನ, ಏನು ಕಂಪ್ಯೂಟರ್ ಪಾಸ್ವರ್ಡ್ ಅನ್ನ ಯಾರಿಗೋ ಕೊಟ್ರು ಅನ್ನುವ ಕಾರಣಕ್ಕೋಸ್ಕರ ಅವರ ಮೇಲೆ ನೀವು ಕ್ರಮವನ್ನ ತೆಗೆದುಕೊಳ್ಳೋದಾದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಹಂತದ ತನಿಖೆಯ ನಂತರ ನಾಳೆ ಹೇಳಿಕೆಯನ್ನ ಕೂಡ ಕೊಡಬಹುದು. ಯಾಕಂದ್ರೆ ಗೃಹ ಇಲಾಖೆ ಇಡೀ ಒಂದು ಭದ್ರತೆಯಲ್ಲಿ ಗೃಹ ಇಲಾಖೆಯ ಪಾತ್ರ ಜಾಸ್ತಿ ಇರುತ್ತೆ. ದೋ ಹೌಸ್ ಕಸ್ಟೋಡಿಯನ್ ಆಗಿ ಸ್ಪೀಕರ್ ಇದ್ರು ಕೂಡ ಕೇಂದ್ರ ಗೃಹ ಇಲಾಖೆಯ ಪಾತ್ರ ನಿಶ್ಚಿತವಾಗಿರುತ್ತೆ. ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರ ಇವತ್ತು ಅಥವಾ ನಾಳೆ. ನನ್ಗನ್ಸುತ್ತೆ ತನಿಖೆ ಒಂದು ಹಂತ ಬಂದ ನಂತರ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಬಹುದು. ಪ್ರತಾಪ್ ಸಿಂಹ ಮೇಲೆ ಕ್ರಮ ತೆಗೆದುಕೊಳ್ಳತಕ್ಕಂಥದ್ರ ಬಗ್ಗೆ ವಿಪಕ್ಷಗಳು ಒತ್ತಡವನ್ನ ಹೇರ್ತಾ ಇದೆ. ಆದ್ರೆ ಒಂದು ಕ್ಯಾಶುವಲ್ ಅಪ್ರೋಚ್ ನಿಂದ ಪಾಸ್ ಕೊಟ್ಟಿದ್ದು ಅಂತಕ್ಕಂಥದ್ದು ಬಿಟ್ರೆ ಎಲ್ಲಿ ಕ್ರಿಮಿನಲ್ ಇಂಟೆಂಟ್ ಇದೆಯಾ? ಎಲ್ಲಾ ಎಂಪಿಗಳು ಹೀಗ್ ಪಾಸ್ ಕೊಡ್ತಾರೆ. ಈ ಚರ್ಚೆಗಳಿವೆ. ಅಂತಿಮವಾಗಿ ಸರ್ಕಾರ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.